ವೀಕ್ಷಕರೇ 2024ರಲ್ಲಿ ಅತ್ಯಂತ ಬಹು ನಿರೀಕ್ಷೆಯನ್ನ ಹುಟ್ಟಿಸಿ ಚಿತ್ರರಂಗದಲ್ಲಿ ಅತ್ಯಂತ ಹೀನಾಯವಾಗಿ ಸೋತು ಸುಣ್ಣವಾದ ಟಾಪ್ 8 ಸಿನಿಮಾಗಳ ಬಗ್ಗೆ ಈ ವಿಡಿಯೋದಲ್ಲಿ ನೋಡೋಣ. ವೀಕ್ಷಕರೇ, ಮೊದಲನೆಯದಾಗಿ ತಮಿಳಿನ ಕಂಗುವಾ ಸಿನಿಮಾ. ವೀಕ್ಷಕರೇ, 14 ನವೆಂಬರ್ 2024ರಂದು ರಿಲೀಸ್ ಆಗಿದ್ದ ಕಂಗುವಾ ತಮಿಳಿನ ಸೂಪರ್ ಸ್ಟಾರ್ ಸೂರ್ಯ ಅವರ ಸಿನಿಮಾವಾಗಿತ್ತು. ಈ ಸಿನಿಮಾ ಆರಂಭದಲ್ಲಿ 2,000 ಕೋಟಿ ಕಲೆಕ್ಷನ್ ಮಾಡುತ್ತದೆ ಎಂದು ಚಿತ್ರತಂಡದ ನಿರ್ಮಾಪಕರು ಹೇಳಿಕೊಂಡಿದ್ದರು. ಆದರೆ 300ರಿಂದ 350 ಕೋಟಿಯಲ್ಲಿ ತಯಾರಾಗಿದ್ದ ಈ ಸಿನಿಮಾ ಪ್ರಪಂಚಾದ್ಯಂತ ಸೇರಿ 120 ಕೋಟಿಯಷ್ಟೇ ಗಳಿಸಿ 2024ರ ಸಾಲಿನ ಮೆಗಾ ಡಯಾಸ್ಟಾರ್ ಫ್ಲಾಪ್ ಸಿನಿಮಾದ ಸಾಲಿಗೆ ಸೇರಿಕೊಂಡಿತ್ತು. ವೀಕ್ಷಕರೇ, ಎರಡನೆಯದಾಗಿ ನಮ್ಮ ಕನ್ನಡ ಚಿತ್ರರಂಗದ ಮಾರ್ಟಿನ್ ಸಿನಿಮಾ. ಧ್ರುವ ಸರ್ಜಾ ಅಭಿನಯದ ಮಾರ್ಟಿನ್ 11 ಅಕ್ಟೋಬರ್ 2024ರಂದು ರಿಲೀಸ್ ಆಗಿತ್ತು. ಇದಕ್ಕೆ ಮುನ್ನ ಈ ಸಿನಿಮಾ ಕನ್ನಡದ ಕೆಜಿಎಫ್ ಅನ್ನು ಕೂಡ ಮೀರಿಸುವ ಲೆಕ್ಕಾಚಾರವನ್ನ ಹೊಂದಿತ್ತು. ಆದರೆ 150 ಕೋಟಿಯಲ್ಲಿ ತಯಾರಾಗಿದ್ದ ಈ ಪ್ಯಾನ್ ಇಂಡಿಯಾ ಸಿನಿಮಾ ಕೇವಲ 26 ಕೋಟಿಯಷ್ಟೇ ಪ್ರಪಂಚಾದ್ಯಂತ ಗಳಿಸಿಕೊಂಡಿತ್ತು. ಇದರಿಂದ 2024ರ ಕನ್ನಡ ಚಿತ್ರರಂಗದ ಬಿಗ್ಗೆಸ್ಟ್ ಫ್ಲಾಪ್ ಸಿನಿಮಾವಾಗಿ ಹೊರಹೊಮ್ಮಿತ್ತು. ವೀಕ್ಷಕರೇ, ಮೂರನೆಯದಾಗಿ ತಮಿಳಿನ ಸೂಪರ್ ಸ್ಟಾರ್ ರಜನಿಕಾಂತ್ ಅವರ ನಟನೆಯ ಲಾಲ್ ಸಲಾಂ ಸಿನಿಮಾ. ವೀಕ್ಷಕರೇ, ರಜನಿಕಾಂತ್ ಸಿನಿಮಾಗಳು ಅಷ್ಟೊಂದು ಸುಲಭವಾಗಿ ಸೋಲೋದಿಲ್ಲ, ಏಕೆಂದರೆ ತಮಿಳುನಾಡಲ್ಲಿ ಅಷ್ಟೊಂದು ಫ್ಯಾನ್ಸ್ ಕ್ರೇಜ್ ಅನ್ನ ಹೊಂದಿದ್ದಾರೆ ರಜನಿಕಾಂತ್ ಅವರು. ಆದರೆ ಈ ಸಿನಿಮಾ ಕತೆ ಮತ್ತು ಸ್ಕ್ರೀನ್ ಪ್ಲೇಯಲ್ಲಿ ಮತ್ತು ಪ್ರಚಾರದಲ್ಲಿ ಹಿಂದೆ ಉಳಿದು 90 ಕೋಟಿಯಲ್ಲಿ ತಯಾರಾಗಿದ್ದ ಈ ಸಿನಿಮಾ ವರ್ಲ್ಡ್ ವೈಡ್ ನಲ್ಲಿ ಕೇವಲ 17 ಕೋಟಿ ಗಳಿಸಿ ತಮಿಳಿನ ಮತ್ತೊಂದು ಬಿಗ್ಗೆಸ್ಟ್ ಫ್ಲಾಪ್ ಗೆ ಸೇರಿಕೊಂಡಿತ್ತು. ವೀಕ್ಷಕರೇ, ನಾಲ್ಕನೇದಾಗಿಯೂ ರಜನಿಕಾಂತ್ ಅವರು ನಟಿಸಿರುವ ವೇಟಿಯನ್ ಸಿನಿಮಾ. ಈ ಸಿನಿಮಾ ಪ್ರಾರಂಭದಲ್ಲಿ ಸಾಕಷ್ಟು ನಿರೀಕ್ಷೆಯನ್ನ ಮೂಡಿಸಿ ಕೊನೆಯ ಹಂತದಲ್ಲಿ ಫ್ಲಾಪ್ ನ ಲಿಸ್ಟ್ ಗೆ ಸೇರಿಕೊಂಡಿತ್ತು. ವೀಕ್ಷಕರೇ, ಈ ಸಿನಿಮಾವು 160 ಕೋಟಿಯಲ್ಲಿ ತಯಾರಾಗಿ ವರ್ಲ್ಡ್ ವೈಡ್ 250 ಕೋಟಿ ಗಳಿಸಿ 90 ಕೋಟಿಯಷ್ಟು ಲಾಭ ಗಳಿಸಿದರೂ ರಜನಿಕಾಂತ್ ಅವರ ಸ್ಟೇಟಸ್ ಗೆ ಮತ್ತು ರಜನಿಕಾಂತ್ ಅವರ ಸಿನಿಮಾಗಳ ಸಾಲಿಗೆ ಹೋಲಿಸಿದರೆ ಈ ಸಿನಿಮಾ ಕೂಡ ಫ್ಲಾಪ್ ನ ಪಟ್ಟಿಗೆ ಸೇರಿಕೊಂಡಿತ್ತು. ವೀಕ್ಷಕರೇ, ಐದನೆಯದಾಗಿ ಕಮಲ್ ಹಾಸನ್ ಅವರ ಇಂಡಿಯನ್ 2 ಸಿನಿಮಾ. ವೀಕ್ಷಕರೇ, ಸೂಪರ್ ಸ್ಟಾರ್ ಡೈರೆಕ್ಟರ್ ಎಸ್ ಶಂಕರ್ ಅವರು ನಿರ್ದೇಶಿಸಿದಂತಹ ಬಹು ನಿರೀಕ್ಷೆಯನ್ನ ಹುಟ್ಟಿಸಿ ರಿಲೀಸ್ ಆಗಿದ್ದಂತಹ ಈ ಸಿನಿಮಾವು 250 ಕೋಟಿಯಲ್ಲಿ ತಯಾರಾಗಿ ಕೇವಲ 150 ಕೋಟಿಯಷ್ಟೇ ಗಳಿಸಿತ್ತು. ವೀಕ್ಷಕರೇ, ಇದರಿಂದ ಕಮಲ್ ಹಾಸನ್ ಅವರು ಈ ಸಿನಿಮಾದಲ್ಲಿ ಸೋಲನ್ನ ಅನುಭವಿಸಬೇಕಾಗಿತ್ತು. ಈ ಸಿನಿಮಾದ ಸೋಲಿಗೆ ಮುಖ್ಯ ಕಾರಣ ಕತೆ ಮತ್ತು ಲೆಂತ್ ಸ್ಕ್ರೀನ್ ಪ್ಲೇ ಕಾರಣವಾಗಿತ್ತು. ವೀಕ್ಷಕರೇ, ಆರನೆಯದಾಗಿ ಡಬಲ್ ಐ ಸ್ಮಾರ್ಟ್ ನ ತೆಲುಗು ಸಿನಿಮಾ. ವೀಕ್ಷಕರೇ, ರಾಮ್ ಅವರ ನಟನೆಯ ಈ ಸಿನಿಮಾ ತೆಲುಗುನ ಸೂಪರ್ ಸ್ಟಾರ್ ಡೈರೆಕ್ಟರ್ ಪುರಿ ಜಗನ್ನಾಥ್ ಅವರ ಸಿನಿಮಾವಾಗಿತ್ತು. ಈ ಸಿನಿಮಾವು 90 ಕೋಟಿಯಲ್ಲಿ ತಯಾರಾಗಿ ಕೇವಲ 18 ಕೋಟಿ ಮಾತ್ರ ಗಳಿಸಿತ್ತು. ಇದರಿಂದ ತೆಲುಗು ಇಂಡಸ್ಟ್ರಿಯಲ್ಲಿ ಬಿಗ್ಗೆಸ್ಟ್ ಫ್ಲಾಪ್ ಸಾಲಿಗೆ ಸೇರಿಕೊಂಡಿತ್ತು. ವೀಕ್ಷಕರೇ, ಏಳನೆಯದಾಗಿ ಮಿಸ್ಟರ್ ಬಚ್ಚನ್ ಸಿನಿಮಾ. ವೀಕ್ಷಕರೇ, ರವಿತೇಜ ಅವರ ಬಹು ನಿರೀಕ್ಷೆಯ ಈ ಸಿನಿಮಾವು 85 ಕೋಟಿಯಲ್ಲಿ ತಯಾರಾಗಿ ಕೇವಲ 50 ಕೋಟಿಯನ್ನ ಗಳಿಸಿತ್ತು. ಏಕೆಂದರೆ ಒಂದೇ ದಿನಾಂಕದಲ್ಲಿ ಅಂದರೆ 15 ಆಗಸ್ಟ್ 2024ರಲ್ಲಿ ಪುರಿ ಜಗನ್ನಾಥ್ ಅವರ ಡಬಲ್ ಐ ಸ್ಮಾರ್ಟ್ ಮತ್ತು ರವಿತೇಜ ಅವರ ಮಿಸ್ಟರ್ ಬಚ್ಚನ್ ನಡುವೆ ಕ್ಲಾಶ್ ಆಗಿತ್ತು. ಈ ಸಿನಿಮಾದ ಸೋಲಿಗೆ ಇದೇ ಕಾರಣವಾಗಿತ್ತು. ವೀಕ್ಷಕರೇ, ಎಂಟನೆಯದಾಗಿ ಕರಟಕ ದಮನಕ. ಕನ್ನಡ ಚಿತ್ರರಂಗದ ಡ್ಯೂಹೋ ಕಾಂಬಿನೇಷನ್ ಅಲ್ಲಿ ಕಾಣಿಸಿಕೊಂಡಂತಹ ಸೂಪರ್ ಸ್ಟಾರ್ ಶಿವಣ್ಣ ಮತ್ತು ಪ್ರಭುದೇವ ಅವರ ಈ ಸಿನಿಮಾವು ಕನ್ನಡ ಚಿತ್ರರಂಗದಲ್ಲಿ ಸಾಕಷ್ಟು ನಿರೀಕ್ಷೆಯನ್ನ ಹುಟ್ಟು ಹಾಕಿತ್ತು. ಆದ್ರೆ ಈ ಸಿನಿಮಾವು 15 ಕೋಟಿಯಲ್ಲಿ ತಯಾರಾಗಿ ಕೇವಲ 3 ಕೋಟಿಯಷ್ಟೇ ಗಳಿಸಿತ್ತು. ಇದರಿಂದ ಈ ಕಾಂಬಿನೇಷನ್ ಕರ್ನಾಟಕದಲ್ಲಿ ಫ್ಲಾಪ್ ಆಗಿತ್ತು. ವೀಕ್ಷಕರೇ, ನಮ್ಮ ಭಾರತದಲ್ಲಿ ಸಿನಿಮಾಗಳನ್ನ ಮತ್ತು ನೆಚ್ಚಿನ ನಟರನ್ನ ಅನುಕರಣೆ ಮಾಡುವುದು ಮತ್ತು ನಿಷ್ಕಲ್ಮಶವಾಗಿ ಸಿನಿಮಾವನ್ನ ಪ್ರೀತಿಸುವುದು ಯಾವುದಾದರೂ ಒಂದು ದೇಶ ಇದೆ ಅಂದರೆ ಅದು ನಮ್ಮ ಭಾರತ ಮಾತ್ರ. ವೀಕ್ಷಕರೇ, ಭಾರತದಲ್ಲಿ ಒಂದು ಸಿನಿಮಾ ಬರುತ್ತಿದೆ ಅಂದರೆ ಅದರ ಮೇಲೆ ಸಾಕಷ್ಟು ನಿರೀಕ್ಷೆಗಳನ್ನ ಅವರ ಅಭಿಮಾನಿಗಳು ಮತ್ತು ಚಿತ್ರರಂಗದ ಪ್ರತಿಯೊಬ್ಬರು ಸಾಕಷ್ಟು ನಿರೀಕ್ಷೆಗಳನ್ನ ಇಟ್ಟಿರುತ್ತಾರೆ. ಅದರಲ್ಲಿ ಒಂದಿಷ್ಟು ಸಿನಿಮಾಗಳು ಅವರ ನಿರೀಕ್ಷೆಗೆ ತಕ್ಕಂತೆ ಮೂಡಿ ಬರುತ್ತವೆ ಮತ್ತು ಇನ್ನಷ್ಟು ಕೆಲವು ಸಿನಿಮಾಗಳು ಪ್ರಾರಂಭದಲ್ಲಿ ಸಾಕಷ್ಟು ನಿರೀಕ್ಷೆಯನ್ನ ಹುಟ್ಟಿಸಿ ನಂತರ ಹೀನಾಯವಾಗಿ ಸೋತು ಸುಣ್ಣವಾಗುತ್ತವೆ. ವೀಕ್ಷಕರೇ, ಈ 8 ಫ್ಲಾಪ್ ಸಿನಿಮಾಗಳ ಬಗ್ಗೆ ನಿಮ್ಗೇನ್ ಅನಿಸ್ತು ಅಂತ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟವಾಗಿದ್ದರೆ ನಮ್ಮ ಚಾನೆಲ್ ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ ಗೆ ಶೇರ್ ಮಾಡಿ.